ಓಂ ಗುರುಭ್ಯೋ ನಮಃ. ಹರಿ ಓಂ. ನಾವು ನಿಮ್ಮ ಸಾಗರ್ ಗುರುಜಿ. ಇವತ್ತಿನ ವಿಶೇಷವಾದ ಒಂದು ವಿಚಾರಗಳಂತ ಏನಂತ ಹೇಳಿದರೆ, ಯುಗಾದಿ ಹಬ್ಬದ ಒಂದು 12 ರಾಶಿಗಳ ಫಲಾನುಫಲಗಳು. ಅದರಲ್ಲಿ ಮೊದಲನೇ ರಾಶಿ ಮೇಷರಾಶಿಯ ಫಲಾನುಫಲಗಳನ್ನು ನೋಡೋದಾದರೆ, ಮೊದಲಿಗೆ ಮೇಷರಾಶಿಯವರಿಗೆ ಈಗ ಉತ್ತಮವಾದ ಕಾಲವಲ್ಲ. ಏನಕ್ಕಂತ ಹೇಳಬೇಕಂತ ಹೇಳಿದ್ರೆ, ಈಗ ಶನಿ ಮಹಾನುಭಾವರು ಈಗ ಮೇನಾಗಿ 7.7 ನಡೆಯುವ ಟೈಮಿನಲ್ಲಿ ಕುಂಭರಾಶಿಯಲ್ಲಿ ಇದ್ದಾರೆ ಈಗ. ಈ ಕುಂಭರಾಶಿಯಿಂದ ಮೀನರಾಶಿಗೆ ಈ ಒಂದು ಮಾರ್ಚ್ ಒಂದು ತಿಂಗಳಿನ ಅಂತ್ಯದಲ್ಲಿ ಹೋಗೋದ್ರಿಂದ ಈ ಒಂದು ಪ್ರಭಾವವು ಮೇಷರಾಶಿಗೆ ಒಂದು ಪ್ರಥಮ ಭಾಗ, 7.7ಯ ಪ್ರಥಮ ಭಾಗವು ಈಗ ಅವ್ರಿಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ವಿಶೇಷವಾಗಿ ಈ ಒಂದು ಯುಗಾದಿ ಹಬ್ಬದಲ್ಲಿ ಅವರ ಒಂದು ಭವಿಷ್ಯವನ್ನು ನೋಡೋದಾದರೆ, ಈ ಒಂದು ಸ್ಟಾರ್ಟಿಂಗ್ ಅವರಿಗೆ 7.7ನ ಪ್ರಭಾವ ಇರೋದ್ರಿಂದ ಅವರಿಗೆ ಆರೋಗ್ಯ ರೂಪದಲ್ಲಿ ಕೆಲವೊಂದು ಏರುಪೇರುಗಳು ಕಾಣ್ತಾ ಇರುತ್ತೆ. ಅಂದರೆ ಆರೋಗ್ಯದ ಏರುಪೇರು ಅಂತ ಹೇಳಿದರೆ, ಅವರಿಗೆ ಒಂದು ಹೊಟ್ಟೆ ನೋವು ಅಂದರೆ ಉದರ ಭಾಗದಲ್ಲಿ ಕೆಲವೊಂದು ತೊಂದರೆಗಳು, ಅಥವಾ ಮಂಡಿ ನೋವು ಇರ್ಬೋದು, ಅಥವಾ ಕಾಲಿಗೆ ಸಂಬಂಧ ರೂಪದಲ್ಲಿ ಅವರಿಗೆ ಪೆಟ್ಟಾಗೋದು, ಈ ರೀತಿ ಒಂದು ಆರೋಗ್ಯ ರೂಪದ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಮತ್ತೊಂದು ಹೇಳಬೇಕಂತ ಹೇಳಿದರೆ, ಸರ್ಕಾರಿ ನೌಕರರುಗಳಲ್ಲಿ ಒಂದು ಸ್ಥಾನ ಪಲ್ಲಟ ಅಥವಾ ಟ್ರಾನ್ಸ್ಫರ್ ಅಂತ ಹೇಳ್ಬೋದು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರು ಹೋಗಿ ಒಂದು ಟ್ರಾನ್ಸ್ಫರ್ ಆಗುವಂಥ ಕೆಲವೊಂದು ಕಾಲಗಳು ಅಂತ ಹೇಳ್ಬೋದು ನಾವು ಈ ಒಂದು ಯುಗಾದಿ ಹಬ್ಬದಿಂದ. ನೆಕ್ಸ್ಟ್ ಅವರಿಗೆ ಆದರೂ ಕೂಡ ಅವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆದರೂ ಕೂಡ, ಹಣ ಸಂಪಾದನೆಯಲ್ಲಿ ಚೆನ್ನಾಗಿದ್ದರೂ ಕೂಡ ಅತಿಯಾದ ಖರ್ಚುಗಳು ಮತ್ತು ವ್ಯಯಗಳು ಅವರಿಗೆ ಕಾಡ್ತಾ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ, ಒಂದು 10 ರೂಪಾಯಿ ಅವರಿಗೆ ದುಡಿಮೆ ಇದ್ದರೆ 20 ರೂಪಾಯಿ ಅಲ್ಲ 30 ರೂಪಾಯಿ ಖರ್ಚುಗಳು ಆಗ್ತಾ ಇರುತ್ತೆ. ಈ ರೀತಿ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆದರೂ ಕೂಡ ಅತಿಯಾದ ಖರ್ಚು ಮತ್ತು ವ್ಯಯಗಳು ಆಗ್ತಾ ಇರುತ್ತೆ. ಇದರಿಂದ ಏನು ಮಾಡಬೇಕಂತ ಹೇಳಿದ್ರೆ, ನೀವು ಒಂದು ಮಾಡುವ ಖರ್ಚಿನಲ್ಲಿ ನಿಮಗೆ ನಿಗಾ ಇರಬೇಕಾಗುತ್ತೆ. ಮತ್ತು ಇನ್ನೊಂದು, ಮಹಿಳೆಯರಿಗೆ ಒಂದು ಉತ್ತಮವಾದ ಕಾಲ ಏನಪ್ಪ ಅಂತ ಹೇಳಿದ್ರೆ, ಅವರಿಗೆ ಫ್ಯಾಮಿಲಿಯಲ್ಲಿ ಒಂದು ಉತ್ತಮವಾದ ಸಪೋರ್ಟ್ಗಳು ಸಿಗ್ತಾ ಇರುತ್ತೆ. ಮತ್ತು ಅವರು ಒಂದು ಮಾಡುವ ಕೆಲಸದಲ್ಲಿ ಅವರಿಗೆ ಅಭಿವೃದ್ಧಿ ಆಗ್ತಾ ಇರುತ್ತೆ. ಇನ್ನೊಂದು, ವಿದ್ಯಾರ್ಥಿಗಳಲ್ಲಿ ಅವರಿಗೆ ಒಂದು ಉತ್ತಮವಾದ ಅವಕಾಶ ಈ ಒಂದು ಟೈಮಿನಲ್ಲಿ, ಈ ಯುಗಾದಿ ಹಬ್ಬ ಕಳೆದ ನಂತರ. ಅವರು ಯಾವುದೇ ಒಂದು ಉದ್ಯೋಗ ಅವಕಾಶಕ್ಕಾಗಿ ನೋಡಿದರೆ ಅದು ಬಹಳ ಬೇಗವಾಗಿ ಸುಲಭವಾಗಿ ಉದ್ಯೋಗಾವಕಾಶಗಳು ಅವ್ರನ್ನ ಒದಗಿ ಬರ್ತಾ ಇರುತ್ತೆ. ಮತ್ತು ಬೇರೆ ಕಂಟ್ರಿ, ಬೇರೆ ಒಂದು ಅಬ್ರಾಡ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕಂತ ಹೇಳಿದ್ರೆ ಸುಲಭವಾಗಿ ಅವರಿಗೆ ಹೋಗಿ ಒಂದು ವಿದ್ಯಾಭ್ಯಾಸ ಮಾಡಿ ಯಾವುದೇ ಅಡೆತಡೆಗಳಿಲ್ಲದೆ ಒಂದು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವಂಥ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಈ ಒಂದು ಮೇಷರಾಶಿಯವರು ಸ್ವಲ್ಪ ಕಾಲ ಅವರ ಒಂದು ಸಮಯದಲ್ಲಿ ಒಂದು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ನೆಕ್ಸ್ಟ್ ಅವ್ರಿಗೆ ಇದೇ ಒಂದು ಮೇ 15 ಕಳೆದ ನಂತರ ಸ್ವಲ್ಪ ಮಾಡ್ತಿರೋ ಒಂದು ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ಫೈನಾನ್ಷಿಯಲಿ ಸ್ವಲ್ಪ ಒಂದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಮತ್ತು ಯಾವುದೇ ಋಣ ಬಾಧೆ, ಏನಾದರೂ ಒಂದು ಸಾಲ ಬಾಧೆ ಇದ್ದರೆ ಸ್ವಲ್ಪ ಒಂದು ಮಟ್ಟಿಗೆ ಚೇತರಿಕೆಗಳು ಅವ್ರಿಗೆ ಕಾಡ್ತಾ ಇರುತ್ತೆ. ಈ ಒಂದು ಕಾರಣದಿಂದ ಸ್ವಲ್ಪ ಈ ಒಂದು ಯುಗಾದಿ ಆದ ನಂತರ ಈ 7.7 ಇರೋ ಒಂದು ಪ್ರಭಾವದಿಂದ, ಶನಿಯ ಪ್ರಭಾವದಿಂದ ಸ್ವಲ್ಪ ತೊಂದರೆಗಳಿರುತ್ತೆ. ಅತಿ ಮುಖ್ಯವಾಗಿ ಒಂದು ವಾಹನ ಚಲಾವಣೆಯಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಾಗ್ಬೋದು. ಸ್ವಲ್ಪ ಎಚ್ಚರದಿಂದ ವಾಹನವನ್ನು ಚಲಾಯಿಸಿದರೆ ತುಂಬ ಸೂಕ್ತ ಅಂತ ಒಂದು ತಿಳಿಸ್ತಾ ಇರುತ್ತೆ ಈ ಯುಗಾದಿ ಹಬ್ಬದ ಒಂದು ವಿಶೇಷವಾದ ಮೇಷರಾಶಿಯವರ ಭವಿಷ್ಯವನ್ನು ಹೇಳದಿದ್ರೆ. ಮತ್ತೆ ಸುಖ ದುಃಖಗಳನ್ನು ಒಂದು ಸಮಾನಾಂತರವಾಗಿ ನೋಡುವಂಥ ಕಾಲ. ಅಂದರೆ ಅತಿಯಾದ ಸುಖವೂ ಇರಲ್ಲ, ಅತಿಯಾದ ದುಃಖವೂ ಇರಲ್ಲ. ಈ ಒಂದು ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರು ಸ್ವಲ್ಪ ಒಂದು ತೊಂದರೆಗಳನ್ನು ಅನುಭವಿಸ್ಬೇಕಾಗಿರುತ್ತೆ. ಇದಕ್ಕೆ ಕೆಲವೊಂದು ಪರಿಹಾರ ಮಾರ್ಗಗಳಿದೆ. ಏನು ಪರಿಹಾರ ಮಾರ್ಗಗಳಂತ ಹೇಳಿದ್ರೆ, ಇವರು ಈ ಒಂದು 7.7ನ ಶನಿ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಒಂದು ಶುಕ್ರವಾರ ದುರ್ಗಾದೇವಿಯ ಒಂದು ಆಸ್ಥಾನಕ್ಕೆ ಹೋಗಿ ಅಥವಾ ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತಾ ಇರುತ್ತೆ. ಇಲ್ಲ ಇದಕ್ಕಿಂತ ನಿಮಗೆ ಒಂದು ಒಳ್ಳೆಯ ಮಾರ್ಗ ಅಂತೇಳಿ ಮನೆಯಲ್ಲೇ ಕೂತ್ಕೊಂಡು ಒಂದು ಸುಲಭ ಮಾರ್ಗ ಅಂತ ಹೇಳಿದ್ರೆ, ಆ ತಾಯಿಯ ಒಂದು ಶ್ಲೋಕವನ್ನು ಹೇಳಬೇಕಾಗುತ್ತೆ. ಆ ಶ್ಲೋಕ ಏನಂತ ಹೇಳಿದ್ರೆ, ಓಂ ಹ್ರೀಂ ಧುಮ್ ದುರ್ಗಾಯೇ ನಮಃ. ಈ ಒಂದು ಶ್ಲೋಕವನ್ನು ಆದಷ್ಟು ನಿಮಗೆ ಯಾವ ಸಮಯ ಫ್ರೀ ಟೈಮಲ್ಲಿ ಈ ಒಂದು ಶ್ಲೋಕನ ಹೇಳಿದ್ರೆ ಶನಿಯ ಪ್ರಭಾವವು ನಿಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಈ ಒಂದು ಟೈಮಲ್ಲಿ ನೀವು ಒಂದು ಹಸಿರು ಅಥವಾ ನೀಲಿ ಬಣ್ಣದ ಉಡುಪುಗಳನ್ನ ಧರಿಸಿರೋದ್ರಿಂದ ಒಂದು ಪ್ರಭಾವವು ಕಮ್ಮಿ ಆಗ್ತಾ ಇರುತ್ತೆ. ನಂತರ ನಿಮ್ಮ ಒಂದು ವಿಶೇಷವಾದ ಸಂಖ್ಯೆಗಳು, ಶುಭ ಸಂಖ್ಯೆಗಳು ಅಂತ ಹೇಳಿದ್ರೆ 5 ಮತ್ತು 9. ಈ ಒಂದು ನಂಬರಿಂದ ಯಾವುದೇ ಒಂದು ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಈ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಈ ಒಂದು ಡೇಟ್ನಲ್ಲಿ ಒಂದು ಸ್ಟಾರ್ಟ್ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ.
ಇದು ಈ ಒಂದು ಮೇಷರಾಶಿಯ ಫಲಾನುಫಲಗಳಾಗಿತ್ತು. ಸೊ ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು.